ಇಂಟಿಗ್ರೇಷನ್ನು ನೋಡ್ಕೊಬಿಡಿ. ಇದು ಫಾರ್ಮುಲೆ ಫಸ್ಟ್ ಗೊತ್ತಿರಬೇಕು. ಇಂಟೆಗ್ರಲ್ ಆಫ್ 1 dx ಅಂದರೆ ಎಕ್ಸ್ ಪ್ಲಸ್ ಸಿ, ಇಂಟೆಗ್ರಲ್ ಆಫ್ ಕೆ ಡಿ ಎಕ್ಸ್ ಅಂದರೆ ಕೆ ಎಕ್ಸ್ ಪ್ಲಸ್ ಸಿ, ಇಂಟೆಗ್ರಲ್ ಆಫ್ ಎಕ್ಸ್ ಪವರ್ ಎನ್ ಡಿ ಎಕ್ಸ್ ಅಂದರೆ ಎಕ್ಸ್ ಪವರ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1 ಪ್ಲಸ್ ಸಿ, ಇಂಟೆಗ್ರಲ್ ಆಫ್ ಎ ಪವರ್ ಎಕ್ಸ್ ಡಿ ಎಕ್ಸ್ ಅಂದರೆ ಎ ಪವರ್ ಎಕ್ಸ್ ಬದಲಾಗಿ ಎ ಪ್ಲಸ್ ಸಿ, ಇಂಟೆಗ್ರಲ್ ಆಫ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಅಂದರೆ ಇ ಪವರ್ ಎಕ್ಸ್ ಪ್ಲಸ್ ಸಿ, ಇಂಟೆಗ್ರಲ್ ಆಫ್ 1 ಬೈ ಎಕ್ಸ್ ಡಿ ಎಕ್ಸ್ ಅಂದರೆ ಲಾಗ್ ಆಫ್ ಮಾಡ್ ಎಕ್ಸ್ ಪ್ಲಸ್ ಸಿ, ಇಂಟೆಗ್ರಲ್ ಆಫ್ 1 ಬೈ ರೂಟ್ ಎಕ್ಸ್ ಡಿ ಎಕ್ಸ್ ಅಂದರೆ 2 ರೂಟ್ ಎಕ್ಸ್ ಪ್ಲಸ್ ಸಿ, ಇಂಟೆಗ್ರಲ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಅಂದರೆ ಮೈನಸ್ 1 ಬೈ ಎಕ್ಸ್ ಪ್ಲಸ್ ಸಿ, ಇಂಟೆಗ್ರಲ್ ಆಫ್ ಸೈನ್ ಎಕ್ಸ್ ಡಿ ಎಕ್ಸ್ ಅಂದರೆ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ, ಇಂಟೆಗ್ರಲ್ ಆಫ್ ಕಾಸ್ ಎಕ್ಸ್ ಡಿ ಎಕ್ಸ್ ಅಂದರೆ ಸೈನ್ ಎಕ್ಸ್ ಪ್ಲಸ್ ಸಿ, ಇಂಟೆಗ್ರಲ್ ಆಫ್ ಟ್ಯಾನ್ ಎಕ್ಸ್ ಡಿ ಎಕ್ಸ್ ಅಂದರೆ ಲಾಗ್ ಆಫ್ ಸಿಕ್ಯಾನ್ ಎಕ್ಸ್ ಪ್ಲಸ್ ಸಿ. ನೆಕ್ಸ್ಟ್ ಇಂಟೆಗ್ರಲ್ ಆಫ್ ಕಾಟ್ ಎಕ್ಸ್ ಡಿ ಎಕ್ಸ್ ಅಂದರೆ ಲಾಗ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸಿ, ಇಂಟೆಗ್ರಲ್ ಆಫ್ ಸಿಕ್ಯಾನ್ ಎಕ್ಸ್ ಡಿ ಎಕ್ಸ್ ಅಂದರೆ ಲಾಗ್ ಆಫ್ ಸಿಕ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ. ನೆಕ್ಸ್ಟ್ ಇಂಟೆಗ್ರಲ್ ಆಫ್ ಸಿಕ್ಯಾನ್ ಸ್ಕ್ವೇರ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್ ಪ್ಲಸ್ ಸಿ, ಇಂಟೆಗ್ರಲ್ ಆಫ್ ಕೊಸಿಕ್ಯಾನ್ ಸ್ಕ್ವೇರ್ ಡಿ ಎಕ್ಸ್ ಅಂದರೆ ಮೈನಸ್ ಕಾಟ್ ಎಕ್ಸ್ ಪ್ಲಸ್ ಸಿ, ಇಂಟೆಗ್ರಲ್ ಆಫ್ ಸಿಕ್ಯಾನ್ ಎಕ್ಸ್ ಟ್ಯಾನ್ ಎಕ್ಸ್ ಡಿ ಎಕ್ಸ್ ಅಂದರೆ ಸಿಕ್ಯಾನ್ ಎಕ್ಸ್ ಪ್ಲಸ್ ಸಿ, ಇಂಟೆಗ್ರಲ್ ಆಫ್ ಕೊಸಿಕ್ಯಾನ್ ಎಕ್ಸ್ ಕಾಟ್ ಎಕ್ಸ್ ಡಿ ಎಕ್ಸ್ ಅಂದರೆ ಮೈನಸ್ ಕೊಸಿಕ್ಯಾನ್ ಎಕ್ಸ್ ಪ್ಲಸ್ ಸಿ, ಇಂಟೆಗ್ರಲ್ ಆಫ್ 1 ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಅಂದರೆ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ, ಇಂಟೆಗ್ರಲ್ ಆಫ್ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಅಂದರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಸಿ. ನೆಕ್ಸ್ಟ್ ಇಂಟೆಗ್ರಲ್ ಆಫ್ ಯು ಪ್ಲಸ್ ಆರ್ ಮೈನಸ್ ವಿ ಡಿ ಎಕ್ಸ್ ಅಂದರೆ ಇಂಟೆಗ್ರಲ್ ಆಫ್ ಯು ಡಿ ಎಕ್ಸ್ ಪ್ಲಸ್ ಆರ್ ಮೈನಸ್ ವಿ ಡಿ ಎಕ್ಸ್, ಮತ್ತು ಇಂಟೆಗ್ರಲ್ ಆಫ್ ಕೆ ಯು ಡಿ ಎಕ್ಸ್ ಅಂದರೆ ಕೆ ಇಂಟು ಇಂಟೆಗ್ರಲ್ ಆಫ್ ಯು ಡಿ ಎಕ್ಸ್. ಇಲ್ಲಿ ಇನ್ನೊಂದು ಜ್ಞಾಪಕ ಇಟ್ಕೊಬಿಡಿ. ಇಂಟೆಗ್ರಲ್ ಆಫ್ 1 ಬೈ ಎಕ್ಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಡಿ ಎಕ್ಸ್ ಅಂದರೆ ಸಿಕ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ. ಪ್ರಾಬ್ಲಮ್ಸ್ ಮಾಡೋಣ, ನೋಡ್ಕೊಳ್ಳಿ. ಫಸ್ಟ್ ಪ್ರಾಬ್ಲಮ್, ಇಂಟೆಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು 1 ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಸೊಲ್ಯೂಷನ್ ನೋಡ್ಕೊಳ್ಳಿ ಯಾವ ಥರ ಮಾಡಬೇಕು. I is equal to integral of x square into 1 minus 1 by x square dx ಅಂತ ಬರ್ಕೋಬೇಕು. ಮತ್ತು I is equal to x square ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. x square into 1 ಅಂದ್ರೆ ಏನು, x square minus x square into 1 by x square ಅಂದರೆ x square ಕ್ಯಾನ್ಸಲ್ ಆಗಿ 1 ಉಳಿಯುತ್ತೆ. I is equal to integral of x square dx minus integral of 1 dx. x square ಗೆ ಇಂಟಿಗ್ರೇಷನ್ x ಕ್ಯೂಬ್ ಬೈ 3, 1 dx ಗೆ x ಪ್ಲಸ್ ಸಿ. ಇಲ್ಲಿ ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಜ್ಞಾಪಕ ಇಟ್ಕೊಡಿ. ಇಂಟೆಗ್ರಲ್ ಆಫ್ ಎಕ್ಸ್ ಪವರ್ ಎನ್ ಡಿ ಎಕ್ಸ್ ಅಂದರೆ ಎಕ್ಸ್ ಪವರ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1, ಮತ್ತು ಇಂಟೆಗ್ರಲ್ ಆಫ್ 1 ಡಿ ಎಕ್ಸ್ ಅಂದರೆ ಎಕ್ಸ್. ಇದಕ್ಕೆ C1 ಬರುತ್ತೆ, ಇದು C2 ಬರುತ್ತೆ. ಎರಡು ಆ್ಯಡ್ ಮಾಡಿದ್ರೆ C1 ಪ್ಲಸ್ C2 ಆಗುತ್ತೆ. ಇದೆರಡು ಫಾರ್ಮುಲಾ ಗೊತ್ತಿದ್ರೆ ಈ ಪ್ರಾಬ್ಲಮ್ ಮಾಡ್ಬೋದು. ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ವ್ಯಾಲ್ಯೂಯೇಟ್ ಅಂತ ಇದು ಕೇಳ್ತಾರೆ. ನೀವು I ಈಸ್ ಈಕ್ವಲ್ ಟು ಅಂತ ಬರ್ಕೋಬೇಕು. ಎಕ್ಸ್ ಸ್ಕ್ವೇರ್ ಇಂಟು 1 ಅಂದರೆ ಎಕ್ಸ್ ಸ್ಕ್ವೇರ್ ಇಂಟು 1 ಬೈ ಎಕ್ಸ್ ಸ್ಕ್ವೇರ್ ಅಂದರೆ 1 ಡಿ ಎಕ್ಸ್. ಈಗ ಇಂಟೆಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಮೈನಸ್ ಇಂಟೆಗ್ರಲ್ ಆಫ್ 1 ಡಿ ಎಕ್ಸ್ ಸಪ್ರೇಟ್ ಮಾಡ್ಬಿಡಿ. ಇದು ಯು ಮೈನಸ್ ವಿ ಫಾರ್ಮುಲಾ ಇದು. ಆಮೇಲೆ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಏನು ಎಕ್ಸ್ ಕ್ಯೂಬ್ ಬೈ 3. ಯಾವ ಫಾರ್ಮುಲಾ ಇದು ಎನ್ ಜಾಗದಲ್ಲಿ 2 ಆಗಬೇಕು. ಇಂಟೆಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಅಂದರೆ ಎಕ್ಸ್ ಪವರ್ 2 ಪ್ಲಸ್ 1 ಬೈ 2 ಪ್ಲಸ್ 1. ನೆಕ್ಸ್ಟ್ ಇಂಟೆಗ್ರಲ್ ಆಫ್ 1 ಡಿ ಎಕ್ಸ್ ಅಂದರೆ ಎಕ್ಸ್. ನೆಕ್ಸ್ಟ್ question, evaluate integral of 2x square plus e power x dx. ನೋಡ್ಕೊಳ್ಳಿ ಇದನ್ನ ಯಾವ ಥರ ಮಾಡಬೇಕು. ಫಸ್ಟ್ I is equal to ಅಂತ ಬರ್ಕೊಳ್ಳೋಣ. ಇದನ್ನ 2x square plus e power x into dx. ನೆಕ್ಸ್ಟ್ integral of 2x square dx plus u ಪ್ಲಸ್ ವಿ ಫಾರ್ಮುಲಾ. ನೆಕ್ಸ್ಟ್ ಕೆ ಇಂಟು ಯು. ಇಲ್ಲಿ ಕೆ ಅಂದರೆ 2 ಇದ್ದಂಗೆ 2ನ ಆಚೆ ತಗೋಬೇಕು. 2 ಇಂಟೆಗ್ರಲ್ ಆಫ್ ಸ್ಕ್ವೇರ್ ಡಿ ಎಕ್ಸ್ ಪ್ಲಸ್
ಇದನ್ನ ಹಂಗೆ ಇಟ್ಕೊಳ್ಳಿ, ಒಂದೇ ಸತಿಗೆ ಇಂಟಿಗ್ರೇಷನ್ ಮಾಡಿ. ನೋಡಿ 2x² ಎಕ್ಸ್ ಪವರ್ ಎನ್ ಫಾರ್ಮುಲಾ e ಪವರ್ ಎಕ್ಸ್ ಈಗ ನೋಡಿ ಇದಕ್ಕೆ e ಪವರ್ ಎಕ್ಸ್ ಪ್ಲಸ್ c1 ಬರೆದು ಆಮೇಲೆ ಬರಿಬೇಕಾಗುತ್ತೆ. ಅದಕ್ಕೆ ಒಂದೇ ಟೈಮ್ಗೆ ಇಂಟಿಗ್ರೇಟ್ ಮಾಡ್ಬಿಡಿ. i ಈಸ್ ಈಕ್ವಲ್ ಟು 2 × x² ಇಂಟಿಗ್ರೇಷನ್ x³ ಪ್ಲಸ್ e ಪವರ್ ಎಕ್ಸ್ಗೆ e ಪವರ್ ಎಕ್ಸ್ ಪ್ಲಸ್ ಸಿ. ಇಲ್ಲಿ ಫಾರ್ಮುಲಾ ಯಾವ್ದ್ಯಾವ್ದು ಯೂಸ್ ಮಾಡ್ತೀವಿ ಇಲ್ಲಿ ಸೈಡಲ್ಲಿ ಬರೀತೀನಿ ನೋಡಿ. ಫಸ್ಟ್ ಇಂಟೆಗ್ರಲ್ ಆಫ್ k ಇಂಟು ಯು ಡಿ ಎಕ್ಸ್ ಅಂದರೆ ಫಸ್ಟ್ u ಪ್ಲಸ್ ವಿ, ಇಂಟೆಗ್ರಲ್ ಆಫ್ u ಪ್ಲಸ್ ವಿ ಡಿ ಎಕ್ಸ್ ಅಂದರೆ ಇಂಟೆಗ್ರಲ್ ಆಫ್ ಯು ಡಿ ಎಕ್ಸ್ ಪ್ಲಸ್ ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್. ನೆಕ್ಸ್ಟ್ k ಇಂಟು ಇಂಟೆಗ್ರಲ್ ಆಫ್ ಯು ಡಿ ಎಕ್ಸ್ ಇದಕ್ಕೆ. ನೆಕ್ಸ್ಟ್ ಇಂಟೆಗ್ರಲ್ ಆಫ್ ಎಕ್ಸ್ ಪವರ್ ಎನ್ ಫಾರ್ಮುಲಾ ಎಕ್ಸ್ ಪವರ್ n ಪ್ಲಸ್ 1 ಬೈ n ಪ್ಲಸ್ 1. ನೆಕ್ಸ್ಟ್ ಇಂಟೆಗ್ರಲ್ ಆಫ್ e ಪವರ್ ಎಕ್ಸ್ ಡಿ ಎಕ್ಸ್ಗೆ ಫಾರ್ಮುಲಾ e ಪವರ್ ಎಕ್ಸ್. ಇಷ್ಟು ಫಾರ್ಮುಲಾ ಗೊತ್ತಿರ್ಬೇಕು ನೀವು. ಮತ್ತು ಯು ಪ್ಲಸ್ ವಿ ಅಪ್ಲೈ ಮಾಡಬೇಕು. ಇಂಟೆಗ್ರಲ್ ಆಫ್ 2x² ಡಿ ಎಕ್ಸ್ ಇಂಟೆಗ್ರಲ್ ಆಫ್ e ಪವರ್ ಎಕ್ಸ್ ಡಿ ಎಕ್ಸ್. 2 ಆಚೆ ತಗೊಂಡು ಇಂಟೆಗ್ರಲ್ ಆಫ್ x² ಡಿ ಎಕ್ಸ್ ಇಂಟೆಗ್ರಲ್ ಆಫ್ e ಪವರ್ ಎಕ್ಸ್ ಡಿ ಎಕ್ಸ್. 2x² x³ ಬೈ 3 ಪ್ಲಸ್ e ಪವರ್ ಎಕ್ಸ್ ಪ್ಲಸ್ ಸಿ. ನೆಕ್ಸ್ಟ್ ಕ್ವಶನ್ ಥರ್ಡ್ ಒನ್. ಇಂಟೆಗ್ರಲ್ ಆಫ್ ax² ಪ್ಲಸ್ bx ಪ್ಲಸ್ ಸಿ ಇಂಟು ಡಿ ಎಕ್ಸ್. ನೋಡಿ ಇದನ್ನ ಯಾವ ಥರ ಮಾಡಬೇಕು, ಇಲ್ಲಿ i ಈಸ್ ಈಕ್ವಲ್ ಟು ಅಂತ ಬರ್ಕೋಬೇಕು. i ಈಸ್ ಈಕ್ವಲ್ ಟು ax² ಪ್ಲಸ್ bx ಪ್ಲಸ್ ಸಿ ಡಿ ಎಕ್ಸ್. i ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಫಸ್ಟ್ ax² ಡಿ ಎಕ್ಸ್ ಆಮೇಲೆ ಇಂಟೆಗ್ರಲ್ ಆಫ್ bx ಡಿ ಎಕ್ಸ್ ಪ್ಲಸ್ ಇಂಟೆಗ್ರಲ್ ಆಫ್ ಸಿ ಡಿ ಎಕ್ಸ್. ಇಲ್ಲಿ ಏನು ಆಚೆ ತಗೊಳ್ಳಿ, ಉಳಿಯೋದು ಇಂಟೆಗ್ರಲ್ ಆಫ್ x² ಡಿ ಎಕ್ಸ್. ಇಲ್ಲಿ ಬಿನ ಆಚೆ ತಗೊಳ್ಳಿ, ಉಳಿಯೋದು ಸಿ ಡಿ ಎಕ್ಸ್. ಇಲ್ಲಿ ಸಿನ ಆಚೆ ತಗೊಳ್ಳಿ, ಉಳಿಯೋದು 1 ಡಿ ಎಕ್ಸ್. ಈಗ a ಇಂಟು x² ಇಂಟಿಗ್ರೇಷನ್ x³ ಬೈ 3 ಪ್ಲಸ್ b ಇಂಟು x ಇಂಟಿಗ್ರೇಷನ್ x² ಬೈ 2 ಪ್ಲಸ್ c ಇಂಟು 1a ಇಂಟಿಗ್ರೇಷನ್ x ಪ್ಲಸ್ ಸಿ. ಇಲ್ಲಿ ಫಾರ್ಮುಲಾ ಒಂದು ಯು ಪ್ಲಸ್ ವಿಗೆ ಸಪ್ರೇಟ್ ಮಾಡೋದು, ಇನ್ನೊಂದು ಕೆನ ಆಚೆ ತಗೊಳ್ಳೋದು, ಎನ ಆಚೆ ತಗೊಂಡು ಇದನ್ನ ಹಂಗೆ ಬರ್ಕೊಳ್ಳೋದು. ಆಮೇಲೆ ಎಕ್ಸ್ ಪವರ್ ಎನ್ಗೆ ಎಕ್ಸ್ ಪವರ್ ಎನ್ ಫಾರ್ಮುಲಾ, ಇದಕ್ಕೂ ಎಕ್ಸ್ ಪವರ್ ಎನ್ನು ಎನ್ ಜಾಗದಲ್ಲಿ 1 ಹಾಕ್ಕೋಬೇಕು, ಅವಾಗ ಎಕ್ಸ್ ಪವರ್ 2 ಬೈ 2 ಬರುತ್ತೆ. ಇಲ್ಲಿ 1 ಡಿ ಎಕ್ಸ್ಗೆ ಎಕ್ಸ್ ಪ್ಲಸ್ ಸಿ. ನೆಕ್ಸ್ಟ್ ಕ್ವಶನ್ನು ಇವ್ಯಾಲ್ಯೂಯೇಟ್ ಇದು ಹಾಕಿರ್ತಾರೆ ರೂಟ್ ಎಕ್ಸ್ ಮೈನಸ್ 1 ಬೈ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿ ಎಕ್ಸ್. ಇಲ್ಲಿ ಸೊಲ್ಯೂಷನ್ ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. i ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ. ಇಂಟೆಗ್ರಲ್ ಆಫ್ ರೂಟ್ ಎಕ್ಸ್ ಮೈನಸ್ 1 ಬೈ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿ ಎಕ್ಸ್. i ಈಸ್ ಈಕ್ವಲ್ ಟು ಇಲ್ಲಿ ನೋಡಿ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಗೊತ್ತಿದೆಯಲ್ವ ನಿಮಗೆ. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೇನು, a² ಮೈನಸ್ 2ab ಪ್ಲಸ್ b². ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು ನೀವು. a² ಅಂದರೆ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ b² ಅಂದರೆ 1 ಬೈ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ 2a ಅಂದರೆ ರೂಟ್ ಎಕ್ಸ್, b ಅಂದರೆ 1 ಬೈ ರೂಟ್ ಎಕ್ಸ್ ಡಿ ಎಕ್ಸ್. ನೋಡಿ ರೂಟ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ನೋಡಿ a² ಪ್ಲಸ್ b² ಮೈನಸ್ 2ab ಅಥವಾ a² ಮೈನಸ್ 2ab ಪ್ಲಸ್ b² ಮಾಡಿದ್ರು ಅದೇ ಥರ. i ಈಸ್ ಈಕ್ವಲ್ ಟು ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಎಕ್ಸು ಪ್ಲಸ್ 1 ಬೈ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ 1 ಬೈ ಎಕ್ಸು ಮೈನಸ್ 2 ಡಿ ಎಕ್ಸ್. ಈಗ ನೋಡಿ ಎಕ್ಸ್ಗೆ ಫಾರ್ಮುಲಾ ಎಕ್ಸ್ಗೆ x² ಬೈ 2 ಪ್ಲಸ್ 1 ಬೈ ಎಕ್ಸ್ಗೆ
ಲಾಗ್ ಎಕ್ಸ್ 2ಗೆ 2x ಪ್ಲಸ್ ಜ್ಞಾಪಕ ಇಟ್ಕೊಳ್ಳಿ. ಎಕ್ಸ್ಗೆ ಎಕ್ಸ್ ಪವರ್ ಎನ್ ಫಾರ್ಮುಲಾ 1/xಗೆ ಲಾಗ್ ಎಕ್ಸು 2 ಇದ್ದರೆ 2 ಕಾನ್ಸ್ಟೆಂಟ್ ಇದ್ದರೆ ಎಕ್ಸ್ ಇನ್ಕ್ಲೂಡ್ ಮಾಡಿ 2x ಬರುತ್ತೆ. ಇಲ್ಲಿ ಫಾರ್ಮುಲಾ ಇಲ್ಲಿ ಸೈಡಲ್ಲಿ ಕೊಟ್ಬಿಡ್ತೀನಿ ನಿಮಗೆ. ಇಂಟೆಗ್ರಲ್ ಆಫ್ 1/x dx ಅಂದ್ರೇನು, ಲಾಗ್ ಎಕ್ಸ್. ಬೇರೆದು ನಿಮಗೆ ಗೊತ್ತಿದೆ ಅಲ್ವಾ, ಇಟ್ಕೊಳ್ಳಿ. ನೆಕ್ಸ್ಟ್ ಈಗ ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ. I is equal to root x minus 1/√x whole square, root x whole square plus 1/√x whole square minus 2 into root x into 1/√x ಕ್ಯಾನ್ಸಲ್ ಆದರೆ dx plus 1/x minus 2 xಗೆ x square by 2 1/xಗೆ ಲಾಗ್ ಎಕ್ಸ್ ಲಾಗ್ ಆಫ್ ಮಾಡ್ ಎಕ್ಸ್ ಅಂತ ಬರ್ಕೊಳ್ಳಿ. minus 2ಗೆ 2x plus c. ನೆಕ್ಸ್ಟ್ ಕ್ವಶನ್. ಫಿಫ್ತ್ ಒನ್ ಕ್ವಶನ್. ಇಂಟೆಗ್ರಲ್ ಆಫ್ x ಕ್ಯೂಬ್ ಪ್ಲಸ್ 5x ಸ್ಕ್ವೇರ್ ಪ್ಲಸ್ 4 ಡಿವೈಡೆಡ್ ಬೈ ರೂಟ್ ಎಕ್ಸ್ ಡಿ ಎಕ್ಸ್. ಈಗ ಇದನ್ನ ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. ಫಸ್ಟ್ I is equal to integral of x cube plus 5x square plus 4 by root x dx ಅಂತ ಬರ್ಕೋಬೇಕು. ನೆಕ್ಸ್ಟ್ I is equal to ಇದನ್ನ ಸಪ್ರೇಟ್ ಮಾಡ್ಕೋಬೋದು. x cube by root x plus 5x square by root x plus 4 by root x dx. ಇದು ನೋಡಿ, I is equal to integral of x power 3, ಇಲ್ಲಿ 1/2 ಇದೆ, 3 minus 1/2 ಆಗುತ್ತೆ 5. x ಪವರ್ 2 minus 1/2 ಆಗುತ್ತೆ. ಇಲ್ಲಿ 4/√x ನಂಗೆ ಇಟ್ಕೋಬಿಡಿ dx. ಆಮೇಲೆ ಇಂಟೆಗ್ರಲ್ ಆಫ್ x ಪವರ್ 3 minus 1/2 ಅಂದರೆ 3 2s are 6, 6 minus 1 is 5/2. x ಪವರ್ 3/2, 2 2s are 4 minus 1 ಅಂದರೆ 3 ಆಗುತ್ತೆ, 4/√x. ಇದನ್ನ ಸಪ್ರೇಟ್ ಮಾಡ್ಕೋಬೇಕು. ಟು ದಿ ಪವರ್ ಆಫ್ 5/2 dx, 5x to the power of 3/2 dx, 4/√x dx. x to the power of 5/2 plus 1 ಅಂದರೆ ಇಲ್ಲಿ 5/2 plus 1 ಅಂತ ಬರ್ಕೊಳ್ಳಿ, ಡಿವೈಡೆಡ್ ಬೈ 5/2 plus 1 ಪ್ಲಸ್ 5 ಆಚೆ ತಗೊಳ್ಳಿ. x ಪವರ್ 3/2ಗೆ x ಪವರ್ 3/2 plus 1/3/2 plus 1. ಇಲ್ಲಿ 4 ಆಚೆ ತಗೊಳ್ಳಿ, 1/√xಗೆ ಜ್ಞಾಪಕ ಇಟ್ಕೊಳ್ಳಿ 2√x ಪ್ಲಸ್ c. ಅವಾಗ ಏನಾಗುತ್ತೆ, I is equal to x ಪವರ್ 7/2 ಡಿವೈಡ್ ಬೈ 7/2 ಪ್ಲಸ್ 5 to the power of 5/2 ಡಿವೈಡ್ ಬೈ 5/2 ಪ್ಲಸ್ 8√x ಪ್ಲಸ್ c ಆಗುತ್ತೆ. ನೆಕ್ಸ್ಟ್ ಕ್ವಶನ್. x cube minus x square plus x minus 1 divided by x minus 1 dx. ಹೆಂಗೆ ಮಾಡ್ಬೇಕು ನೀಟಾಗಿ ನೋಡ್ಕೊಳ್ಳಿ. I is equal to x cube minus x square plus x minus 1 by x minus 1 dx ಅಂತ ಬರ್ಕೋಬೇಕು. ಆಮೇಲೆ ಇಲ್ಲಿ x ಕ್ಯೂಬ್ ಮೈನಸ್ x ಸ್ಕ್ವೇರ್ ಅಂದರೆ x ಸ್ಕ್ವೇರ್ನ ಕಾಮನ್ ತಗೊಳ್ಳಿ, ಉಳಿಯೋದೇನು x minus 1
ಪ್ಲಸ್ 1ನ ಕಾಮನ್ ತಗೊಳ್ಳಿ, ಉಳಿಯೋದೇನು ಎಕ್ಸ್ ಮೈನಸ್ 1 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1. ಈಗ ನಾವು ಕಟ್ಕೊಳ್ಳಿ, ಈ ಥರ ಕ್ವಶನ್ ಕೇಳಿದ್ರೆ ಐ ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ. ಇಲ್ಲಿ ಎಕ್ಸ್ ಸ್ಕ್ವೇರ್ನ ಕಾಮನ್ ತೊಗೊಂಡ್ರೆ ಇಲ್ಲಿ ಎಕ್ಸ್ ಮೈನಸ್ 1 ಬರುತ್ತೆ, ಇಲ್ಲಿ 1 ತೊಗೊಂಡ್ರೆ ಎಕ್ಸ್ ಮೈನಸ್ 1 ಬರುತ್ತೆ, ಎಕ್ಸ್ ಮೈನಸ್ 1. ನೆಕ್ಸ್ಟ್ ಐ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1ನ ಕಾಮನ್ ತಗೊಳ್ಳಿ, ಉಳಿಯೋದು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಡಿ ಎಕ್ಸ್. ಇದು ಕ್ಯಾನ್ಸಲ್ ಆದರೆ ಐ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿ ಎಕ್ಸ್, ಆಮೇಲೆ ಇಂಟೆಗ್ರಲ್ ಆಫ್ ಬೇರೆ ಬೇರೆ ಮಾಡ್ಕೊ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಪ್ಲಸ್ ಇಂಟೆಗ್ರಲ್ ಆಫ್ 1 ಡಿ ಎಕ್ಸ್. ಎಕ್ಸ್ ಸ್ಕ್ವೇರ್ಗೆ ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಆಫ್ 2 ಪ್ಲಸ್ 1 ಅಂದರೆ 3 ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ 1 ಡಿ ಎಕ್ಸ್ ಎಕ್ಸು ಪ್ಲಸ್ ಅಷ್ಟೇ. ನೆಕ್ಸ್ಟ್ 7th one. ನೋಡಿ ಯಾವ ಥರ ಇದೆ ಕ್ವಶನ್. ಈ ವ್ಯಾಲ್ಯೂಟ್ ಈ ಥರ ಕೇಳ್ತಾರೆ, 1 ಮೈನಸ್ ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಡಿ ಎಕ್ಸ್. ನೋಡಿ ಯಾವ ಥರ ಮಾಡಬೇಕು. ಐ ಈಸ್ ಈಕ್ವಲ್ ಟು 1 ಮೈನಸ್ ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಡಿ ಎಕ್ಸ್ ಅಂತ ಬರ್ಕೋಬೇಕು. ಈಗ ನೋಡಿ 1 ಇಂಟು ರೂಟ್ ಎಕ್ಸ್ ಅಂದರೆ ರೂಟ್ ಎಕ್ಸ್, ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಅಂದರೆ ಬರೀ ಎಕ್ಸ್ ಡಿ ಎಕ್ಸ್. ಇಲ್ಲಿ ರೂಟ್ ಎಕ್ಸ್ ಅಂದರೆ ಎಕ್ಸ್ ಪವರ್ 1/2 ಡಿ ಎಕ್ಸ್, ಈ ಥರ ಸಪ್ರೇಟ್ ಮಾಡ್ಕೋಬಿಡಿ. ಇನ್ನೊಂದು ಎಕ್ಸ್ ಡಿ ಎಕ್ಸ್ ಯು ಮೈನಸ್ ವಿ ಫೋರ್. ಎಕ್ಸ್ ಪವರ್ 1/2ಗೆ ಇಂಟಿಗ್ರೇಷನ್ ಏನು, ಪವರ್ 1/2 ಪ್ಲಸ್ 1 ಡಿವೈಡೆಡ್ ಬೈ 1/2 ಪ್ಲಸ್ 1 ಮೈನಸ್ ಎಕ್ಸ್ಗೆ ಸ್ಕ್ವೇರ್ ಬೈ 2 ಪ್ಲಸ್ ಸಿ. I is equal to x power 3/2 by 3/2 minus x square by 2 plus c. Next problem. Next ನೀಟಾಗಿ ನೋಡ್ಕೊಳ್ಳಿ. ರೂಟ್ ಎಕ್ಸ್ ಇಂಟು 3x square plus 2x plus 3 dx. ಇದನ್ನ ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. I is equal to root x into 3x square plus 2x plus 3 dx. ಇಲ್ಲಿ ನೋಡಿ ಏನಾಗುತ್ತೆ, 3x ಸ್ಕ್ವೇರ್ ಇಂಟು ರೂಟ್ ಎಕ್ಸ್ ಪ್ಲಸ್ 2x ಇಂಟು ರೂಟ್ ಎಕ್ಸ್ ಪ್ಲಸ್ 3 ರೂಟ್ ಎಕ್ಸ್ ಡಿ ಎಕ್ಸ್. ಏನು ಮಾಡಬೇಕು, 3 ಇಂಟು ಎಕ್ಸ್ ಪವರ್ 2 ಹಂಗೆ ಇರಲಿ, ಇದಕ್ಕೆ 1/2 ಹಾಕೋಬೇಕು. ರೂಟ್ ಎಕ್ಸ್ ಅಂದರೆ ಎಕ್ಸ್ ಪವರ್ 1/2, ಎಕ್ಸ್ ಪವರ್ ಎಮ್ ಇಂಟು ಎಕ್ಸ್ ಪವರ್ ಎನ್ ಅಂದರೆ ಎಕ್ಸ್ ಪವರ್ ಎಮ್ ಪ್ಲಸ್ ಎನ್ ಪ್ಲಸ್ 2 ಇಂಟು ಎಕ್ಸ್ 1 ಪ್ಲಸ್ 1/2 ಪ್ಲಸ್ 3 ಇಂಟು ರೂಟ್ ಎಕ್ಸ್ ಅಂದರೆ ಎಕ್ಸ್ ಪವರ್ 1/2 ಡಿ ಎಕ್ಸ್. ಈ ಥರ ಬರ್ಕೋಬೇಕು. ನೀಟಾಗಿ ಆ್ಯಡ್ ಮಾಡಿ. ಐ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್, ನೋಡಿ ಎಕ್ಸ್ ಪವರ್ 2 ಇಂಟು 2 4, 4 ಪ್ಲಸ್ 1 5/2 ಆಗುತ್ತೆ. 3x power 5/2 2x power 3/2 plus 3x power 1/2. Integral of 3x power 5/2 dx, integral of 2x power 3/2 dx, 3x power 1/2 dx, 3 into x power 5/2 plus 1
divided by 5 by 2 plus 1. 2 into x power 3 by 2 plus 1. 3 by 2 plus 1 plus 3 into x power 1 by 2 plus 1 by 2 plus 1 plus c. ಏನಾಗುತ್ತೆ 3 into x power 7 by 2 divided by 7 by 2. 2 into x power ಎಷ್ಟು 1 3 is 3. 3 plus 2 is 5 by 2. 3 into x power 3 by 2 by 3 by 2 plus c. Next 9th one. Integral of root x plus 1 by root x dx. ಈಗ ನೋಡಿ ಯಾವ ಥರ ಮಾಡಬೇಕು. Integral of root x plus 1 by root x dx. ನಾವು root x ನ x power 1 by 2 dx ಅಂತ ಬರ್ಕೊಳ್ಳಿ. 1 by root x ಹಂಗೆ ಇರಲಿ. ಈಗ ನೋಡಿ x power 1 by 2 ಗೇನು x power 1 by 2 plus 1 by 1 by 2 plus 1 plus 1 by root x ಗೆ 2 root x plus c ಅಂದರೆ x power 3 by 2 by 3 by 2 plus 2 root x plus c ಇಷ್ಟೇ. 10th one. Evaluate integral of sin x plus cos x dx. ನೋಡಿ ಇದನ್ನ ಯಾವ ಥರ ಮಾಡಬೇಕು. I is equal to integral of sin x dx integral of cos x dx. integral of sin x ಅಂದರೆ minus cos x. integral of cos x ಅಂದರೆ sin x plus c. ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು. sin x ಗೆ minus cos x, cos x ಗೆ plus sin x. integral of evaluate integral of 2x minus 3 cos x plus e power x dx. ಈಗ ಯಾವ ಥರ ಮಾಡಬೇಕು. ನೋಡ್ಕೊಳ್ಳಿ ನೀಟಾಗಿ. I is equal to ಅಂತ ಬರ್ಕೋಬೇಕು. ಇದನ್ನ 2x minus 3 cos x e power x dx. integral of 2x dx integral of 3 cos x dx plus integral of e power x dx. 2 integral of x dx ಅಂದರೆ x square by 2 minus 3 into integral of cos x ಅಂದರೆ sin x plus e power x plus c. ಜ್ಞಾಪಕ ಇಟ್ಕೋಬೇಕು. ಎಕ್ಸ್ಗೆ x power n ಫಾರ್ಮುಲಾ x power n plus 1 by n plus 1. cos x ಗೆ sin x, e power x ಗೆ e power x. ನೋಡ್ಕೊಳ್ಳಿ ಯಾವ ಥರ ಮಾಡೋದು. I is equal to x cube minus 1 by square dx. I is equal to
ಕ್ಯೂಬ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಎಕ್ಸ್ ಕ್ಯೂಬ್ ಬೈ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಇರುತ್ತೆ. 1 ಬೈ ಎಕ್ಸ್ ಸ್ಕ್ವೇರ್ನ ಹಂಗೆ ಇಟ್ಕೊಳ್ಳಿ. ಎಕ್ಸ್ ಮೈನಸ್ 1 by x square dx. Integral of next x dx, integral of 1 by x square dx. x के integration x square by 2 1 by x square ಜ್ಞಾಪಕ ಇಟ್ಕೊಳ್ಳಿ minus 1 by x plus c. 3 x ಕೇಸಲ್ಲಿ 3 ಸ್ಟ್ಯಾಂಡರ್ಡ್ ಜ್ಞಾಪಕ ಇಟ್ಕೊಳ್ಳಿ. 1 by x dx ಅಂದರೆ log of mod x, 1 by x square ಅಂದರೆ minus 1 by x, 1 by root x ಅಂದರೆ 2 root x. ಇದು 3 ಬಿಟ್ಟು ಬೇರೆದು ಬಂದರೆ ಎಕ್ಸ್ ಪವರ್ ಎನ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಇದು 3ಗೆ ಜ್ಞಾಪಕ ಇಟ್ಕೊಬಿಡಿ. ನೆಕ್ಸ್ಟ್ 13(1) evaluate secant x into secant x plus tan x. I is equal to secant x into secant x plus tan x dx. ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. secant x into secant x ಅಂದರೆ secant square x plus secant x into tan x dx. ಈಗ ಸಪ್ರೇಟ್ ಮಾಡ್ಕೋಬೇಕು. ಇಂಟೆಗ್ರಲ್ ಆಫ್ secant square x dx ಪ್ಲಸ್ ಇಂಟೆಗ್ರಲ್ ಆಫ್ secant x into tan x dx. ಇಂಟೆಗ್ರಲ್ ಆಫ್ secant square x ಅಂದ್ರೇನು tan x. ಇಂಟೆಗ್ರಲ್ ಆಫ್ secant x into tan x ಅಂದರೆ ಬರೀ secant x plus c. ನೆಕ್ಸ್ಟ್ 14(1) find integral of cosecant x plus cot x. ನೋಡಿ ಯಾವ ಥರ ಮಾಡಬೇಕು. I is equal to integral of cosecant x plus cot x dx. I is equal to cosecant x into cosecant x ಅಂದರೆ cosecant square x plus cosecant x into cot x dx. cosecant square x ನಾವು ಬೇರೆ ಈ ಥರ ಬೇರೆ ಬೇರೆ ಬರ್ಕೋಬಿಡಿ. ಇಂಟೆಗ್ರಲ್ ಆಫ್ cosecant square x dx ಪ್ಲಸ್ ಇಂಟೆಗ್ರಲ್ ಆಫ್ cosecant x into cot x dx ಅಂತ ಸಪ್ರೇಟ್ ಮಾಡ್ಕೋಬೇಕು. ಇಂಟೆಗ್ರಲ್ ಆಫ್ cosecant square x ಅಂದರೆ ಜ್ಞಾಪಕ ಇಟ್ಕೊಳ್ಳಿ ಫಾರ್ಮುಲಾ ಮೈನಸ್ cot x. ಇಂಟೆಗ್ರಲ್ ಆಫ್ cosecant x into cot x ಅಂದರೆ ಮೈನಸ್ cosecant x ಪ್ಲಸ್. ನೆಕ್ಸ್ಟ್ ಥ್ಯಾಂಕ್ ಯು. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.